ಕರ್ಕೊಂಡು ಹೋದರು. ಇದರಿಂದ ನಮಗೆ ಏನಂದರೆ ಶಾಲೆಯಲ್ಲಿ ಮಕ್ಕಳಿಗೆ ಯೂನಿಫಾರ್ಮ್ ಕೊಟ್ಟಿದ್ದಾರೋ ಇಲ್ವೋ, ಆಮೇಲೆ ಶೂ ಸಾಕ್ಸು, ಉಚಿತ ಪಠ್ಯ ಪುಸ್ತಕ, ಆಮೇಲೆ ನಾವುಗಳು 23-24ನೇ ಸಾಲಲ್ಲಿ ಶಾಲೆಗೆ ಬಂದಂತಹ ಅನುದಾನ, ಆಮೇಲೆ ಶೌಚಾಲಯದ ಅನುದಾನ ಎಲ್ಲ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡಿದ್ದಾರೋ ಇಲ್ವೋ ಅದನ್ನೆಲ್ಲ ಒಂದು ಪರಿಶೋಧನೆಯನ್ನು ಮಾಡಿದ್ರು. ಆಮೇಲೆ ನಂತರ ಆಮೇಲೆ SDMC ನಡಾವಳಿ SDMC ಮಾಡಿದಾರೋ ಇಲ್ವೋ ನಡವಳಿ, ಆಮೇಲೆ ಪೋಷಕರ ಸಭೆ, ಹೀಗೆ ಅನೇಕ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ರು. ಇದರಿಂದ ನಮಗೇನಾಯಿತು, ಖುಷಿ ಅನ್ನಿಸ್ತು. ಯಾಕೆಂದರೆ ನಾವೆಲ್ಲ ಮುಂಚೆನೇ ಇದು ಮಾಡ್ಕೊಂಡಿದ್ವಿ, ಆದರೂ ಬಂದು ನೋಡಿದಾರಲ್ಲ ಅಂತ ಖುಷಿ ಆಯಿತು. ಆಮೇಲೆ ನಮ್ಮ ಶಾಲೆಯಲ್ಲಿ ಇರೋ ಸಮಸ್ಯೆಗಳೇ ಇಷ್ಟು. ಯಾಕೆಂದರೆ ಶಾಲೆಯಲ್ಲಿ ಮುಂದೆ ಕಾಂಪೌಂಡು ಬರಬೇಕಿತ್ತು, ಆಮೇಲೆ ಇದು ಯಾವುದೋ ಮೇಲ್ಛಾವಣಿ ದುರಸ್ತಿ ಇದೆ. ಆಮೇಲೆ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಶೌಚಾಲಯ ಬೇರೆ ಇಲ್ಲ ಸರ್. ನಾನು ಎಲ್ಲಿಗೂ ಅಪ್ಲಿಕೇಶನ್ ಕೊಟ್ಟಿದ್ದೀನಿ, ಅಲ್ಲಿಗೂ ಆಫೀಸ್ಗೂ ಕೊಟ್ಟಿದ್ದೀನಿ, ಅದು ಸಹ ಇದಾಗಿಲ್ಲ. ಆಮೇಲೆ ನಮ್ಗೆ ಅಡುಗೆ ಮನೆಯೂ ಇಲ್ಲ ಸರ್, ಅಡುಗೆ ಮನೆಯೂ ಹೋಗಿದೆ, ಅಡುಗೆ ಮನೆಯೂ ಅದು ಬಿದ್ದೇ ಹೋಗಿದೆ ಸರ್ ಮಳೆ ಬಂದು. ಹಾಗಾಗಿ ನಮಗೆ ಶೌಚಾಲಯದ ಕೊರತೆ ಇತ್ತು. ಹಾಗಾಗಿ ಶೌಚಾಲಯ ಒಂದು ಹೊಸದಾಗಿ ಮಾಡಿಸ್ಕೊಡ್ಬೇಕಾಗಿತ್ತು ಸರ್ಗೆ, ಎಲ್ಲ ಅಧಿಕಾರಿಗಳಿಗೆ. ಆಯಿತು ಸರಿ, PDO ಹತ್ರನ ಮತ್ತು ಇನ್ನೊಂದು DO ಗಮನಕ್ಕೆ ತಮ್ಮನೆ. ಯಾಕೆಂದರೆ ನಿಮಗೆ ಅಲ್ಲಿ ಅದು ಮಳೆಗಾಲದಲ್ಲಿ ಬಿದ್ದುಬಿಟ್ರೆ ಬೀಳುತ್ತೆ ಸರ್, ಬಿದ್ದೇ ಬೀಳುತ್ತೆ. ಅದಕ್ಕೆ ಮಳೆ ಬಂದಾಗ ಇಲ್ಲಿ ಕೂರಿಸ್ಕೊತೀನಿ, ಇಲ್ಲ ಪಕ್ಕ ಸ್ಕೂಲ್ಗೆ ಹೋಗ್ತೀನಿ. ಹಂಗೆ ಮಾಡಿ ನೋಡಿ, ಇದು ಮಾಡಿ ಗಮನಕ್ಕೆ ತಗೊಂಬನ್ನಿ. ಒಂದ್ಸರಿ ಭೇಟಿ ಮಾಡಿದಾಗ ಶಾಲೆಗೆ ಒಂದ್ಸರಿ ಭೇಟಿ ಮಾಡಿ ಪರಿಶೀಲನೆ ಮಾಡಿ ಅಂತ ಒಂದು ಲೆಟರ್ ಹಾಕಿ. ಯಾಕೆಂದ್ರೆ ಬಿದ್ಬಿಟ್ರೆ ಕಷ್ಟ ಆಗುತ್ತೆ. ಹಾಕಿ SDMC ಅಧ್ಯಕ್ಷರು ಊರ್ನ ಕಡೆ ಎಲ್ಲ ಸೈನ್ ಕೊಟ್ಟಿದ್ದೀನಿ ಸರ್. ಅದು ನಾನು ಇನ್ನೊಂದ್ಸಲಿ ಕೊಡ್ಬೇಕು, ಕೊಟ್ಟು ಬರ್ತೀರಿ ನೀವು. ನಾನು ಕೊಡ್ತೀನಿ. ಎಲ್ಲಿಗೆ? ಪಂಚಾಯತ್ಗೆ ಇಷ್ಟು ಹೇಳಿ ನನ್ನ ಮಾತು.